ಚೋರರು, ಮೋಸಗಾರರು, ವಂಚಕರು. ಪ್ರಪಂಚವನ್ನೇ ಕಾಯುವವನು ಪರಮಾತ್ಮ. ಆ ಪರಮಾತ್ಮನನ್ನೇ ಹೊತ್ತೊಯ್ಯುವ ದುರುಳರಿದ್ದಾರೆ. ಯಾರನ್ನೂ ನಂಬುವಂತಿಲ್ಲ, ಯಾರ ಸಾಮರ್ಥ್ಯವನ್ನು ಹಗುರವಾಗಿ ಕಾಣುವಂತಿಲ್ಲ. ಪರಿಸ್ಥಿತಿ ಆಗಿದೆ. ಇದೆಲ್ಲಕ್ಕೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಪರಮೇಶ್ವರ ದಾರಿ ತೋರು ತಂದೆ. ಓಂ ನಮಃ ಶಿವಾಯ. ಅಣ್ಣ, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದವನು ಹಾಗೆ ರೂಮಲ್ಲಿ ಕೂತ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡ್ಯಾ? ನೀನು ಮಾಡಿರೋ ನಂಬಿಕೆ ದ್ರೋಹಕ್ಕೆ ಇಲ್ಲೇ ನಿನ್ನ ಕೊಚ್ಚಿ ಬಿಸಾಕೋಣ ಅನ್ನಿಸ್ತಿದೆ ಅಣ್ಣ. ಇದೇನಣ್ಣ, ಇವತ್ತೆಂಥ ವಿಶೇಷವಾದ ದಿನ ಅಂತ ಗೊತ್ತಲ್ವಾ? ನೀನೀಗೆ ಒಬ್ಬನೇ ರೂಮಲ್ಲಿ ಕೂತಿದ್ಯಾ? ಕೆಳಗೆ ಬರಬಾರ್ದಾ? ಇಲ್ಲ ರುದ್ರ, ಇವತ್ತು ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ನಾನು ಇಲ್ಲಿಗೂ ಬರೋದಿಲ್ಲ. ಹಾಗಂದ್ರೆ ಹೇಗಣ್ಣ? ಅಲ್ಲ, ಇವತ್ತು ಮನೆಗೆ ಶಿವಲಿಂಗ ಬಂದಿದೆ. ನೀನು ಈ ಮನೆಗೆ ಹಿರಿ ಮಗ. ನೀನೇ ಕೆಳಗೆ ಬರ್ದೇ ಇದ್ರೆ ದೇವ್ರಿಗೆ ಅವಮಾನ ಮಾಡ್ದಂಗೆ ಹಾಗಾಗಲ್ವ ಹೇಳು? ಈ ಮನೆಗೆ ಒಳ್ಳೇದಾಗತ್ತಣ್ಣ, ಹೇಳು. ಪ್ಲೀಸ್ ರುದ್ರ, ನನಗೆ ಬಲವಂತ ಮಾಡಬೇಡ. ನೀನು ಹೋಗು. ಇಲ್ಲ ಅಣ್ಣ, ನಿನಗೇನೋ ಆಗಿದೆ. ನೀನು ಇಷ್ಟ ಹಠ ಮಾಡ್ತಾ ಇದೆಯಾ ಅಂದರೆ ಏನೋ ದೊಡ್ಡ ವಿಷಯನೇ ಮುಚ್ಚಿಟ್ಟಿದ್ಯಾ ಅಂತ ಅಲ್ವಾ? ಏನೋ ಬಲವಾದ ವಿಚಾರನೇ ಇರಬೇಕು ಅಲ್ವಾ? ಹಾಗೇನೆಲ್ಲ ರುದ್ರ, ಪ್ಲೀಸ್ ನೀನು ಹೋಗು. ನಾನು ಒಂಟಿಯಾಗಿರಬೇಕು. ಒಂಟಿಯಾಗಿದ್ದರೆ ಮನಸ್ಸಿನ ನೋವು ಹೆಚ್ಚಾಗುತ್ತಂತೆ ಅಣ್ಣ. ನೀನು ಬಾ, ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡಿರು. ಆ ದೇವರ ಆಶೀರ್ವಾದ ತಗೋ, ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಬಾ ಅಣ್ಣ, ಬಾ ಅಂದರೆ ಬರಬೇಕು ಅಷ್ಟೇ. ಬಾ ರುದ್ರ, ಬಾ ಅಣ್ಣ. ಬಿಡು ರುದ್ರ. ಬಾ ರುದ್ರ, ಬಾ. ಅಣ್ಣ, ಅದೆಷ್ಟು ನಾಟಕ ಆಡ್ತೀಯೋ ಆಡು. ಇವತ್ತಿನ ಬಾಯಿ ಹೇಗೆ ಬಿಡಿಸ್ತೀನಿ ನೋಡ್ತಿರು. ನಾಗಮಣಿ ಇಷ್ಟು ದಿನ ಎಲ್ಲಿತ್ತು, ಈಗೆಲ್ಲಿದೆ, ಅದನ್ನು ಏನು ಮಾಡಿದೆ ಅಂತ ಎಲ್ಲ ಸತ್ಯ ನೀ ಹೇಳಲೇಬೇಕು. ಇಲ್ಲ ಅಂದರೆ ಇವತ್ತು ನನ್ನ ಕೈಯಲ್ಲೇ ನಿನ್ನ ಸಾವು. ಶಿವಲಿಂಗ ಮನೆಗೆ ಬಂದಮೇಲೆ ಮನೆಗೆ ಒಂಥರ ವಿಶೇಷವಾದ ಕಳೆ ಬಂತು ಅಂತ ಅನಿಸ್ತಾ ಇದೆ ಅಲ್ವಾ ಅತ್ತೆಮ್ಮ? ಅದಕ್ಕೆ ಅಲ್ವಾ ಈ ಪರಮಾತ್ಮನ್ನ ದೇವರು ಅಂತ ಕರೆಯೋದು. ಸತ್ವವಿಲ್ಲದ ದೇಹಕ್ಕೆ ಜೀವ ಕೊಡೋ ಆತ್ಮ ಕಣೆ ಈ ಪರಮಾತ್ಮ. ಮಾತು ಮುಚ್ಚಿ ಯಾವ ಪ್ರಯೋಜನನೂ ಇಲ್ಲ ಅಣ್ಣ. ನನಗೆಲ್ಲ ಗೊತ್ತಾಗಿದೆ. ರುದ್ರ, ನಿನಗೆ ಯಾರು ಏನು ಹೇಳಿ ತಲೆ ಕೆಡಿಸಿದಾರೆ? ನನಗೆ ನಾಗಮಣಿ ವಿಚಾರ ಗೊತ್ತಿಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು. ಅಷ್ಟು ಬೇಗ ಬಿಟ್ಬಿಡ್ತೀನಿ ಅಂದ್ಕೊಂಡ? ಇನ್ನು ನಾನು ನಿನ್ನ ನಂಬೋ ಕಾಲ ಮುಗೀತೋ? ಹೇಳು, ನಾಗಮಣಿ ಎಲ್ಲಿ? ರುದ್ರ, ನನಗೆ ಆ ವಿಚಾರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಓಹೋ, ಹಾಗಾದ್ರೆ ನಾಗಮಣಿ ಬಗ್ಗೆ ನಿನಗೆ ಗೊತ್ತು ಅಂತ ಆಯ್ತು. ಹೇಳಿದಲ್ಲ ರುದ್ರ, ಈ ವಿಚಾರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಚಾವಣಿ ಬಗ್ಗೆ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಮತ್ತ್ಯಾಕೆ ಈ ಕೋಪ, ಈ ಆವೇಶ? ಮನೇಲಿ ಎಲ್ರ ಮೇಲೂ ಎಗರಾಡ್ತಾ ಇದ್ದೆ. ನನಗಾಗಲೇ ನಿನ್ನ ಮೇಲೆ ಅನುಮಾನ ಬಂದಿತ್ತು. ರುದ್ರ, ನೀನು ಏನು ಹೇಳ್ತಿದ್ದೆ ನನಗೆ ಅರ್ಥ ಆಗ್ತಿಲ್ಲ. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು. ಹೇಗೆ ಬಿಟ್ಬಿಡ್ಲಿ ಅಣ್ಣ? ನೀನು ನನಗೆ ಮೋಸ ಮಾಡಿದ್ಯಾ, ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ಯಾ, ಅಣ್ಣ ಅನ್ನೋ ಹೆಸರಲ್ಲಿ ನಂಬಿಸಿ ನನ್ನ ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿದ್ಯಾ. ಹೇಗೆ ಬಿಟ್ಬಿಡ್ಲಿ ಹೇಳು? ರುದ್ರ, ಬಾಯಿ ಬಂದ ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದು? ಮಾತಾಡೋ ಎಲ್ಲ ಹಕ್ಕು ನನಗಿದೆ. ಈಗಲಾದ್ರೂ ನಿಜ ಹೇಳೋ, ನಾಗಮಣಿ ಎಲ್ಲಿದೆ ಅಂತ ನಿನಗೆ ಗೊತ್ತಿತ್ತು ತಾನೆ? ನಾಗಮಣಿನ ಇಷ್ಟು ದಿನ ನಮ್ಮ ಮನೇಲೆ ನಿನ್ನ ಹತ್ರನೇ ಇಟ್ಕೊಂಡು ನನಗೆ ಮೋಸ ಮಾಡಿ ನಿಜ ತಾನೆ? ಹೇಳೋಣ, ಹೇಳು, ನಾಗಮಣಿ ನಿನ್ನ ಹತ್ರ ಇತ್ತಲ್ವಾ? ನಿಜ ಹೇಳು.
ಹೇಳು ಬೇಗ ಹೇಳೋ. ಹೌದು, ನಾಗಮಣಿ ನನ್ನ ಹತ್ರ ಇದ್ದಿದ್ದು ನಿಜ ನಿಜ ನಿಜ. ಏನಿವಾಗ ನಾಗಮಣಿ ನನ್ನ ಹತ್ರ ಇತ್ತು, ನನ್ನ ಒಡೆತನದಲ್ಲ ಇತ್ತು, ಅದು ನನ್ನ ಆಸ್ತಿ ಆಗಿತ್ತು. ಅದೀಗ ನನ್ನ ಹತ್ರ ಇಲ್ಲ. ನನಗೆ ಗೊತ್ತಿತ್ತು ನೀನ್ ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಿನ್ನ ಮಾತನ್ನ ನಂಬುವಷ್ಟು ಮೂರ್ಖ ಅಲ್ಲ ನಾನು. ಹೇಳು, ನಾಗಮಣಿ ಎಲ್ಲೇ? ನಂಬು ರುದ್ರ, ಈಗ ನಾಗಮಣಿ ನನ್ನ ಹತ್ರ ಇಲ್ಲ ಇಲ್ಲ ಇಲ್ಲ. ಸುಳ್ಳು 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 ಹೇಳ್ತಿದ್ಯಾ ನೀನು ಮೋಸಗಾರ. ನಾಗಮಣಿ ಎಲ್ಲಿದೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಪ್ರಾಣ ತೆಗೆದಾದ್ರೂ ಸರಿ ನಾಗಮಣಿನ ನಿನ್ನಿಂದ ವಶಪಡಿಸ್ಕೊತೀನಿ. ಏನ್ ಮಾಡ್ತಿದ್ದೀನಿ? ತಲೆ ಕೆಟ್ಟಿದ್ಯಾ ನಿನ್ಗೆ? ಹೌದು, ನನಗ್ ತಲೆ ಕೆಟ್ಟಿದೆ. ನಾಗಮಣಿ ನನ್ನ ತಲೆ ಕೆಡ್ಸಿದೆ. ಮತ್ತೆ ನಿನ್ನ ಬಿಡಲ್ಲ ಕಣೋ, ನಿನ್ನ ಕತೆ ಮುಗೀತು. ಜೈ ಮಹಾಕಾಲ. ಬಾಬಾ, ಬಂದ್ರ ಬಾಬಾ? ನೋಡಿ ಬಾಬಾ, ರುದ್ರ ಎಂತ ದೊಡ್ಡ ಪಣ ಕೊಟ್ಟಿದೆ ಅಂತ. ನೀನ್ ಮಾಡಿದ್ದು ತಪ್ಪಲ್ವಾ ವಿಷ್ಣು? ಅತ್ತೆಮ್ಮ, ಏನಿದು ಅತ್ತೆಮ್ಮ? ಅತ್ತೆ, ಅಜ್ಜಿ, ಏನಾಯ್ತು ಅಜ್ಜಿ? ಅಜ್ಜಿ, ನೀ ಬಾ ಅಜ್ಜಿ, ಬಾ. ಏನಾಯ್ತು ಅಜ್ಜಿ? ಏನ್ ಮಾಡ್ಕೊಂಡೆ? ಹೇಗಾಯ್ತಿದಲ್ಲ? ದೇವ್ರು ದೇವ್ರು ಅಂತ ಕೊಂಡಾಡ್ತಿದ್ರಿ, ಈಗ ನೋಡಿ ದೇವ್ರು ಬರ್ತಿದ್ದ ಹಾಗೆ ಅಜ್ಜಿ ಕಾಲ್ ಜಾರ್ ಬಿದ್ದು ತಲೆ ಮೊಡ್ಕೊಂಡ್ರು. ಅಪ್ಶಕುನ ಅಪ್ಶಕುನ. ಏ ಚಿತ್ರ, ಏನ್ ಮಾತು ಅಂತ ಆಡ್ತಾ ಇದೀಯ ನೀನು? ಬಿಡ್ತು ಅನ್ನು. ಅತ್ತೆಮ್ಮ, ಹೇಗಾಯ್ತಿದೆಲ್ಲ? ಅಯ್ಯೋ, ಎಲ್ಲರೂ ಸ್ವಲ್ಪ ಶಾಂತವಾಗಿರ್ತೀರಾ? ನನಗೇನೂ ಆಗಿಲ್ಲ. ಅದು ದೀಪದಲ್ಲಿ ಎಣ್ಣೆ ಕಮ್ಮಿ ಆಗಿತ್ತು, ಹಾಕೋಣ ಅಂತ ಹೋದೆ. ಅಲ್ಲಿ ಎಣ್ಣೆ ಸೋರಿತ್ತು ಅನ್ಸುತ್ತೆ. ಕಾಲಿಟ್ಬಿಟ್ನಲ್ಲ, ಜಾರಿ ಬಿದ್ಬಿಟ್ಟೆ. ತಲೆಗೇಟಾಯ್ತು. ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಯಾಕೆ ನೀವು ಇಷ್ಟೆಲ್ಲ ಗಾಬರಿ ಆಗ್ತೀರಾ? ಅಲ್ಲ ಅಜ್ಜಿ, ಎಣ್ಣೆ ಚೆಲ್ಲಿರೋದು ಅಲ್ಲಿ ದೇವ್ರ ಮುಂದೆ, ನೀನ್ ಬಿದ್ದಿದ್ದು ಇಲ್ಲಿ, ಹೇಗೆ ಸಾಧ್ಯ? ಹೌದು ಅತ್ತೆಮ್ಮ, ನಾನು ದೀಪದ ಕೆಳಗೆ ತಟ್ಟೆ ಇಟ್ಟಿದ್ದೀನಿ, ಎಣ್ಣೆ ಸೋರಕ್ಕೆ ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ಎಣ್ಣೆ ನೆಲದ ಮೇಲೆ ಸೋರಿದ್ರು ನೀವು ಇಷ್ಟು ದೂರ ಬಂದು ಬೀಳೋಕೆ ಹೇಗೆ ಸಾಧ್ಯ? ಹ್ಞೂ ಅಜ್ಜಿ, ಹೇಳು, ಹೇಗೆ ಬಿದ್ದೆ? ಅಲ್ಲ, ನಿಜವಾಗ್ಲೂ ಎಣ್ಣೆ ಮೇಲೆ ಕಾಲಿಟ್ಟು ಬಿದ್ಯಾ? ಹೌದು ಅಂದೆ ತಾನೇ? ಎಣ್ಣೆ ಮೇಲೆ ಕಾಲಿಟ್ಟು ಜಾರದೆ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿಮಗೆ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ನಂಬಿಕೆ ಇಲ್ವಾ? ವಾಣಿ, ಚಿತ್ರ, ಕರಣ್, ಅರ್ಜುನ್ ಎಲ್ಲ ಬೇಗ ಬನ್ನಿ. ಇವತ್ತೇ ಈ ಶಿವಲಿಂಗ ಮನೆಯಿಂದ ಹೊರಗೋಗ್ಬೇಕು.